ಫ್ರೆಂಡ್ಸ್, ಭಗವದ್ಗೀತೆಯ ಸಂದೇಶ ಅಂತಂದ್ಬಿಟ್ಟು ತುಂಬ ಕಡೆ ನೀವು ಮನೆಗಳಲ್ಲಿ ನೋಡಿರ್ಬೋದು, ಯಾವುದಾದ್ರೂ ಸಮಾರಂಭಕ್ಕೆ ಹೋದಾಗ ನೋಡಿರ್ಬೋದು, ಕೆಲವೊಂದು ಅಂಗಡಿಗಳಲ್ಲಿ ಹಾಕಿರ್ತಾರೆ ನೋಡಿರ್ಬೋದು ನೀವು. ಏನು ಅಂತಂದರೆ ಈ ಒಂದು ಸಂದೇಶ ಭಗವದ್ಗೀತೆಯ ಸಂದೇಶ ಅಂತಂದ್ಬಿಟ್ಟು ತುಂಬ ಕಡೆ ಟೈಟಲ್ನ ಹಾಕಿರ್ತಾರೆ. ಅದನ್ನು ತುಂಬ ಜನರು ನಂಬಿದ್ದಾರೆ ಕೂಡ, ಅವರು ಮಾತಲ್ಲಿ ಯೂಸ್ ಮಾಡ್ತಾರೆ. ಆ ಸಂದೇಶ ಏನಂತಂದರೆ, ಆಗುವುದೆಲ್ಲ ಒಳ್ಳೆಯದಕ್ಕೆ ಆಗಿದೆ ಅಂದ್ಬಿಟ್ಟು. ಏನಾದರೂ ಮಾತು ಆಡೋರು ಜನಗಳು ಹೇಳ್ತಾರೆ, ಭಗವದ್ಗೀತೆಯಲ್ಲಿ ಹೇಳಿದಾರಲ್ವ, ಆಗೋದೆಲ್ಲ ಒಳ್ಳೆಯದಕ್ಕೆ ಆಗಿದೆ, ನಿಮ್ಗಾಗಿದೆಲ್ಲ ಒಳ್ಳೆಯದಕ್ಕೆ ಆಗ್ತಾ ಉಂಟು ಅಂತ ಹೇಳ್ತಾರೆ. ನಿಜವಾಗಲೂ ಭಗವದ್ಗೀತೆಯ ಸಾರಾಂಶದಲ್ಲಿ ಇದನ್ನು ಕನ್ವೆ ಮಾಡಿದಾರ, ಅಥವಾ ಇದೊಂದು ತಪ್ಪಾದ ಮಾಹಿತಿ ಎಲ್ಲೋ ಹುಟ್ಟಿ ಜನರ ಮಧ್ಯೆ ತಪ್ಪಾಗಿ ಉಳ್ಕೊಂಡ್ಬಿಟ್ಟಿದೆಯಾ? ಅದನ್ನು ಒಂದು ಚಿಕ್ಕ ಕಥೆಯ ಮೂಲಕ ನಾನು ನಿಮಗೆ ಈ ಒಂದು ಡಾಕ್ಯುಮೆಂಟರಿಯಲ್ಲಿ ಕನ್ವೆ ಮಾಡ್ತಿದ್ದೇನೆ.